ಕೊಪ್ಪ ತಾಲೂಕಿನ ಕುದುರೆಗುಂಡಿಯ ಈ ಕಪಿಲಕಟ್ಟೆ ಅಂತ ಹೇಳಿ ಏನು ಒಂದು ಖ್ಯಾತಿ ಪಡೆದಿರ್ತಕ್ಕಂಥ ಈ ಜಾಗ ಒಂದು ಪರಿಸರದ ನಡುವೆ ಇರತಕ್ಕಂಥ ಒಂದು ದೈವಿಕವಾದಂಥ ಭೂಮಿ. ವಿಶೇಷವಾಗಿ ಎಳ್ಳಮಾಸೆಯ ಸಮಯದಲ್ಲಿ ಇಲ್ಲಿ ಒಂದು ಜಾತ್ರೋತ್ಸವ ನಡೆದ ಹಾಗೆ ಕಾರ್ಯಕ್ರಮ ನಡೀತಾ ಇದೆ. ವರ್ಷಂಪ್ರತಿನೂ ಜನ ಹೆಚ್ಚಾಗಿ ಬರ್ತಕ್ಕಂಥದ್ದೇ ವಾಡಿಕೆಯಾಗಿದೆ ಮತ್ತು ಈ ಊರಿನವರು ಮತ್ತು ಎಲ್ಲ ಆಡಳಿತಗಾರರ ಸಹಕಾರವನ್ನು ಪಡೆದು ಇಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಏನು ಮಾಡಿದ್ದಾರೆ ಮತ್ತು ಇಲ್ಲಿ ಹರಿತಕ್ಕಂಥ ಶುದ್ಧವಾದ ನೀರು ಮತ್ತು ಪ್ರತೀತಿ ಅಂದರೆ ಆ ನೀರಿನ ಒಂದು ಜಾಗದೊಳಗೆ ಶಿವಲಿಂಗ ಇರ್ತಕ್ಕಂಥ ಜಾಗದಲ್ಲಿ ಎಲ್ಲ ಏನು ಪುಣ್ಯ ಸ್ನಾನವನ್ನು ಎಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಒಂದು ಪ್ರಾಕೃತಿಕ ಸಂಪತ್ತಿನ ನಡುವೆ ಇಲ್ಲಿ ಏನು ದೇವರು ನೆಲೆಸಿದ್ದಾರೆ ಅನ್ನುವಂಥ ನಮ್ಮೆಲ್ಲರ ನಂಬಿಕೆ ಏನಿದೆ, ಆ ನಂಬಿಕೆಗೆ ಪೂರಕವಾದಂತೆ ತುಂಬ ಜನ ಆಸ್ತಿಕ ಬಂಧುಗಳು ಎಲ್ಲ ಸೇರಿದ್ದಾರೆ. ಇಡೀ ಕಾರ್ಯಕ್ರಮ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಸ್ಥಳೀಯರು, ತಂಡ ಮತ್ತು ಇಲ್ಲಿಯ ಕಮಿಟಿಯವರು ಆಯೋಜನೆ ಮಾಡಿದ್ದಾರೆ. ಅನ್ನದಾನವನ್ನು ಸಹಕಾರ ಪಡೆದು ಅನ್ನದಾನವನ್ನು ಏರ್ಪಾಡು ಮಾಡಿದ್ದಾರೆ. ಹಾಗಾಗಿ ಒಂದು ದೈವಿಕವಾದಂಥ ಭಾವನೆ, ಒಂದು ಸುತ್ತಲೂ ಇರತಕ್ಕಂಥ ಪರಿಸರದ ಕಾರಣಕ್ಕಾಗಿ, ಶುದ್ಧವಾಗಿ ಹರಿತಕ್ಕಂಥ ನೀರಿನ ಕಾರಣಕ್ಕಾಗಿ ಒಂದು ನಮಗೆ ಅರಿವಿಲ್ಲದೆ ಒಂದು ಪಾರಮಾರ್ಥಿಕವಾದಂಥ ಭಾವನೆ, ಒಂದು ಆಧ್ಯಾತ್ಮಿಕವಾದಂಥ ಲೋಕಕ್ಕೆ ಹೋದಂಥ ರೀತಿಯ ಒಂದು ಭಾವನೆ ಇದಾಗುತ್ತೆ. ಅದರಿಂದ ಇದು ಒಂಥರ ಪ್ರಕೃತಿಯ ಆರಾಧನೆ, ಪ್ರಕೃತಿಯೇ ದೇವರು ಇಲ್ಲಿ. ಧನ್ಯವಾದಗಳು. ಥ್ಯಾಂಕ್ ಯು.